ಅಧಿಕಾರಿಗಳು ಇತ್ತ ರೇಡ್ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಕೋರ್ಟಲ್ಲಿ ಅವರಿಗೆ ಜಯ ಸಿಕ್ತು ಸರ್ ಶಿವಶಂಕರಪ್ಪ ಅವರಿಗೆ. ಹೇಗೆ ನೋಡೋದು ಸರ್ ಇದನ್ನು? ಇಲ್ಲ, ಅಲ್ಲಿ ಕೋರ್ಟಿನ ವಿಚಾರ ಬೇರೆ, ಇಡಿ ವಿಚಾರ ಬೇರೆ ಬೇರೆ, ಆಮೇಲೆ ಅಲಿಗೇಷನ್ಸ್ ಏನಿದ್ವಲ್ಲ ಅವು ಬೇರೆ ಇದ್ದಾವೆ. ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ತುಂಬ ವಿಚಾರಗಳಿದ್ದಾವೆ. ಅಲ್ಲಲ್ಲ, ಸ್ಪಷ್ಟವಾಗಿ ಏನು ಹೇಳಿದೆ ಅಂತ ಹೇಳಿದ್ರೆ ಅದು ಕ್ರಮಬದ್ಧವಾಗಿ ಇವರನ್ನು ತೆಗೆಯಲಾಗಿಲ್ಲ. ಹೀಗಾಗಿ ಅದನ್ನ ಏನಂತ ಹೇಳಿದ್ರೆ ಅವ್ರನ್ನ ಮತ್ತೆ ಅಲ್ಲೇ ಯಾವ ಸ್ಥಳದಲ್ಲಿದ್ರು ಅದೇ ಸ್ಥಳದಲ್ಲಿ ಕೂಡಿಸ್ಬೇಕು ಅಂತ ಹೇಳಿ. ಆದರೆ ಇಲ್ಲಿ ಅದನ್ನು ಆಕ್ಷೇಪಿಸಲಿಕ್ಕೆ ಸರ್ಕಾರದ ವತಿಯಿಂದ ಏನೆಲ್ಲ ಮಾಡಬೇಕಾಗಿತ್ತು, ಸರ್ಕಾರಿ ವಕೀಲರಾತು ಮತ್ತೊಬ್ಬರು ಏನೇನು ಅಲ್ಲಿ ಎಲ್ಲ ಹಾಕಬೇಕಾಗಿತ್ತು, ಅವ್ರು ಹಾಕಿಲ್ಲಲ್ಲ. ಯಾಕೆ? ಇದಕ್ಕೆ ಆಕ್ಷೇಪಣೆಗಳನ್ನು ಹಾಕಬೇಕಾಗಿತ್ತು. ಹೌದು, ಅದರಲ್ಲಿ ಅವರು ಏನಂತಂದ್ರೆ ಪಾರಾಗಿದ್ದಾರೆ ಅವರು ಶಿವಶಂಕರಪ್ಪ ಅವರು, ಇವರು ಸಾಹುಕಾರ. ಹಾಗಾಗಿ ಇಲ್ಲಿ ಕೇವಲ ಅವ್ರು ಏನಂತ ಹೇಳಿದ್ರೆ ಅದು ಕ್ರಮ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಗವರ್ನರ್ ಅವರು ಸಂಪುಟದ ಒಂದು ಸಲಹೆ ಮೇರೆಗೆ ಆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ತಗೊಂಡಿಲ್ಲ. ಟೆಕ್ನಿಕಲ್ ಇದೆ ಅಷ್ಟೇ, ಓನ್ಲಿ ಟೆಕ್ನಿಕಲ್. ಈಗ ಅವ್ರ ಮೇಲೆ ಇರ್ತಕ್ಕಂಥ ಇವನ್ನೆಲ್ಲವಕ್ಕೂ ಅವ್ರೇನು ಉತ್ತರ ಕೊಟ್ಟಿಲ್ಲ ಕೋರ್ಟು. ಇದೆಲ್ಲ ಏನು ನಿರಾಧಾರ ಏನು ಏನಿಲ್ಲ. ಅದನ್ನು ಸೆಪರೇಟ್ ಇವರು ಕೇಸ್ ಫೈಲ್ ಮಾಡಬೇಕು. ಕೇಸ್ ಫೈಲ್ ಆದಾಗ ಅದು ನಡೆಯುತ್ತೆ. ಅದು ಅದಕ್ಕೆ ಇವೆಲ್ಲ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸಹಿತ ನಾವು ತಿಳ್ಕೋಬೇಕು. ಒಳಗಡೆ ಅವರು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಸರ್ಕಾರವನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೋ ಅಥವಾ ಸರ್ಕಾರ ನಿರ್ಲಕ್ಷ್ಯ ಇದೆನೋ, ಯಾಕೆ ಇದು ಹಿಂಗೆಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಇವತ್ತು ಎಲ್ಲ ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಹುಡುಗರು, ಆಮೇಲೆ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಮುಂದಾಗ್ತಾ ಇದ್ದಾರೆ ತುಂಬಾ. ಅವ್ರಿಗೆ ಆಮೇಲೆ ಇಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮುಂಚೆನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಅರೆಸ್ಟ್. ಯಾಕೆ ಅರೆಸ್ಟ್ ಅಂತ ಅಲ್ಲಿ ಏನಂತ ಹೇಳಿದ್ರೆ ಈ ಅವ್ರ ಲಾಠಿ ಹಿಡ್ಕೊಂಡು ಬಂದಿಲ್ಲ, ಕಲ್ಲು ಹಿಡ್ಕೊಂಡು ಬಂದಿಲ್ಲ, ಹೌದಾ, ಏನೋ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಪೊಲೀಸರು ಏನೋ ಹೇಳ್ತಾ ಇದ್ರು, ಅದಕ್ಕೆ ಕ್ಲಾರಿಫಿಕೇಶನ್ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಪರ್ಮಿಷನ್ ಪಡ್ಕೊಂಡಿಲ್ಲ ಅಂತ ಏನೋ ಹೇಳ್ತಾರೆ. ಏನು ಅಲ್ಲ, ಪರ್ಮಿಷನ್ ಅಂತಂದ್ರೆ ಏನು, ಅದು ಒಂದು ಏನೋ ಅಲ್ಲೇ ಕೊಟ್ಟಿರ್ತಾರೆ. ಏನು ನಾವೊಂದು ಪ್ರತಿಭಟನೆ ಮಾಡ್ತೀವಿ, ಏನು ನ್ಯಾಯಯುತವಾಗಿರ್ತಕ್ಕಂಥದ್ದಿದೆ, ಅವ್ರು ಕೊಡ್ಬೇಕು. ಅವ್ರು ನನ್ ಕೇಳಿದ್ರೆ ಒಂದೇನೋ ಒಂದು ಲೆಟರ್ ಕೊಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು. ಅಷ್ಟೇ ಅಷ್ಟೇ. ಏನೋ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದೀವಿ ನಾವು ಅಂತ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇ. ನಾವು ಏನಂತಾರೆ ನಮಗೊಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತೇಳಿ ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇ. ಅದನ್ನು ಕೊಟ್ಟು ಮಾಡಬೇಕಾಗಿತ್ತು ಅವರು. ಅದಕ್ಕೆ ಅದನ್ನೂ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ತೊಗೊಳ್ಳೋದು ಇರಂಗಿಲ್ಲ ನನ್ ಕೇಳಿದ್ರೆ. ಹೌದು, ಫ್ರೀಡಮ್ ಪಾರ್ಕ್ ಅದ್ರ ಸಲುವಾಗಿನೇ ಇರೋದು. ಹೌದು, ಈಗ ಅಲ್ಲಿ ಹಂಗೆ ಡೆಲ್ಲಿಯಲ್ಲಿ ಜಂತರ್ ಮಂತರ ಹಾಗೆ ಫ್ರೀಡಮ್ ಪಾರ್ಕ್. ಮುಂಚೆ ಏನಂತ ಹೇಳಿದ್ರೆ ನಾವೆಲ್ಲ ನಾವು ನಮ್ಗೆ ನೆನಪಿದ್ದಂಗೆ ಇದರ ವಿಧಾನಸೌಧ ಮುಂದೆನೇ ಹೋಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಆ ನಂತರ ಅದಕ್ಕೆಲ್ಲ ಒಂದು ಈಗೆಲ್ಲ ಬಂದ್ರೆ ಜನರಿಗೆ ಗೊತ್ತಿಲ್ಲ ಅದೇನೋ 170 ಅದು ಏನಪ್ಪ ಸೆಕ್ಷನ್ಸ್ ಅದನ್ನೆಲ್ಲ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಹೋದ್ರೆ ಅಲ್ಲಿ ಕೇಸ್ ಆಗುತ್ತೆ. ಬೇರೆ ನಾವೆಲ್ಲ ಓಡಾಡ್ತಾ ಇದ್ರೆ ವೆಹಿಕಲ್ ನಲ್ಲಿ ಅದಕ್ಕೇನು ಕೇಸ್ ಆಗಲ್ಲ. ಹೋರಾಟ ಆದ್ರೆ ಹೋರಾಟಕ್ಕಂತೇಳಿ ಅಲ್ಲಿ ಬಂದ್ರಪ್ಪ ಅಂದ್ರೆ ಹಿಡ್ದಾಗ್ತಾರೆ. ಸರ್ಕಾರದ ಹಿತಾಸಕ್ತಿಗೆ ಪೆಟ್ಟಲ್ಲ ಅದು. ಹಾಗಾಗಿ ಅಲ್ಲಿ ಏನಂತೇಳಿ ದೊಡ್ಡ ಗುಂಡೂರಾವ್ ಇದ್ದಾಗ ಏನಂತ ಇದು ನವಲ್ಗುಂದ ಹೋರಾಟ ಆಯ್ತಲ್ಲ, ರೈತರ ಹೋರಾಟ, ಅದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿಬಿಟ್ಟಿತ್ತು. ಆ ನಂತರದ ಇದು ಎಲ್ಲ ಇವನ್ ಮುಂಜಾಗ್ರತಾ ಕ್ರಮಗಳು ಸರ್ಕಾರದ್ದು ಎಲ್ಲ ಅಂದ್ರೆ ರೈತರ ಕಗ್ಗೊಲೆ ಆಯ್ತಲ್ಲ ಅವಾಗ. ಹೌದು, ಹಾಗೆ ಆದ ನಂತರದ ಮತ್ತು ಇದಕ್ಕೂ ಕೊಲೆಗಳು ಆದವು. ಎಷ್ಟು ಗೋಲಿಬಾರಲ್ಲಿ ಸತ್ರು ಜನ. ಹೌದು, ಅವೆಲ್ಲ ಏನಂತಂದ್ರೆ ಗುಂಡೂರಾವ್ ಸರ್ಕಾರದ ಕುಖ್ಯಾತಿ ಇದೆ ಅದು. ಹಾಗಾಗಿ ಅಲ್ಲಿ ಅದನಂತರದ ಒಂದು ಏನಪ್ಪ ಅಂದ್ರೆ ಡಿಸಿಷನ್ ಮಾಡಿದ್ರು, ಈ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು ಪ್ರತಿಭಟನೆ ಅಂತ. ಎಲ್ಲವೂ ಅಲ್ಲೇ ಆಗ್ತಾ ಇರ್ತವೆ. ಇವರೊಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಕೊಟ್ಟು ಅಲ್ಲಿ ಮಾಡ್ಬೋದು ಅವರು ಅಷ್ಟೇ. ಹಾಗೆ ಇವರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಯಾರು ಎಲ್ಲ ಹೋರಾಟಗಾರರು ನೋಡಿದ್ರಪ್ಪ ಅಂತ ಅಲ್ಲ, ನೋಡಿದ್ರೆ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅಲ್ಲಿ ಇದರಲ್ಲಿ ಡೆಲ್ಲಿಯಲ್ಲಿ ಯಾವ ತರ ಮಾಡಿದ್ರು ಆ ತರ ಇಲ್ಲಿನೂ ಆಗ್ತಾ ಇದೆ. ಅದು ಅಲ್ಲ, JPSCನೇ ತೆಗೆದಾಕಿದ್ರು ಸರ್ ಜಾರ್ಖಂಡ್ ಅಲ್ಲಿ. JPSCನೇ ತೆಗೆದಾಕಿದ್ರು. ಹೌದೌದು, ಅದು ಒಳ್ಳೆ ಡೆವಲಪ್ಮೆಂಟ್. ಅದು ಒಳ್ಳೆ ಡೆವಲಪ್ಮೆಂಟ್. ಬಟ್ ನೀವು ಕೂಡ ನಮ್ಮಲ್ಲಿ ಹೇಳಿದ್ರಿ ಸರ್, ತುಂಬಾ ಡಿಸ್ಕಸ್ ಮಾಡಿದ್ವಿ ನಾವು ಈ KPSC ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು. ಹೌದು ಹೌದು. ಈಗ ಪುನರ್ ಪರಿಶೀಲನೆ ಮಾಡುವಂಥದ್ದು, ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ಒಂದು ಸಮಯನ ಸರ್. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ಗಳಲ್ಲಿ ಆಕ್ರೋಶ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೌದೌದು. ಅದು ನೀಟ್ನೇ ಅದು ವ್ಯವಸ್ಥೆನೇ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಒಂದು. ಇವು KPSC ವ್ಯವಸ್ಥೆ ಚೇಂಜ್ ಮಾಡಬೇಕು. ಹೌದ್ರಾ? ಆಮೇಲೆ KE ಅಂತೇಳಿ ಇದೆ, ಅದು ಕರ್ನಾಟಕ ಎಕ್ಸಾಮ್ ಎಂಪ್ಲಾಯ್ಮೆಂಟ್ ಅದು ಅಂತೇಳಿ ಒಂದು ಮಾಡಿದ್ದಾರೆ. ಅದು ಅದರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೌದು, ಯಾಕಂದ್ರೆ ಇದು ಆಗಿದೆ ಅಂದ್ರೆ ಅದು ಅಲ್ಲೂ ಸಿಕ್ಕಾಪಟ್ಟೆ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ನಾವು ನನಗೆ ಇದು KPSC ಹಿಂದೆ ಹೋರಾಟಗಳನ್ನು ಮಾಡಿದ್ದೀವಿ ನಾವು, ಯಾವ ರೀತಿಯಲ್ಲಿ ಇಲ್ಲೆಲ್ಲ ಅವ್ಯವಹಾರಗಳು ನಡೆದು ಅಂತಕ್ಕಂಥದ್ದು.
3A ಹಗರಣ ಅಂತೇಳಿ ಆ ಸದಾನಂದ ಗೌಡರಿದ್ದ ಕಾಲಕ್ಕೆ ಏನಂತ ಹೇಳಿದ್ರೆ CID ರಿಪೋರ್ಟು ಕೊಟ್ಟು ಆ CID ರಿಪೋರ್ಟ್ ನಾವು ಸುಟ್ಟು ಹಾಕಿದ್ವಿ ಅಂದರೆ ಯಾಕಂದರೆ ಅದರೊಳಗಡೆ ಸರಿಯಾದ ರೀತಿಯಿಂದ ತನಿಖೆ ಆಗಿಲ್ಲ ಅಂತೇಳಿ ಎಷ್ಟೋ ಜನ ಇವತ್ತು ದಂಡಾಧಿಕಾರಿಗಳು ಅಂಥೇಳಿ ಏನು ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು DCಗಳು ಇವತ್ತು ಅವ್ರ ಕೇರ್ ಅಂತಕ್ಕಂಥ ಇವ್ರು ಏನಂತಂದ್ರೆ ಇವ್ರನ್ನೆಲ್ಲ ಡಿಸ್ಮಿಸ್ ಯಾಕೆ ಮಾಡಬಾರ್ದು ಅಂತೇಳಿ ಹೇಳಿದ್ರು ಅಲ್ಲಿ ಬರೆದಿದ್ರು. ಆನಂತರ ಏನೇನೋ ಕೆಲವೊಂದೆಲ್ಲ ಅಪ್ಲಿಕೇಶನ್ಸು ಸ್ಟೇ ಅವು ಇವು ಮಾಡ್ಕೊಂಡು ಹಾಗೆ ಪ್ರಮೋಷನ್ ತೊಗೊಂಡು ಇಲ್ಲಿವರೆಗೂ ಬಂದುಬಿಟ್ಟಿದ್ದಾರಂತೆ ಕಾಣಿಸುತ್ತೆ. ಮತ್ತೇನು ಆದೇಶ ತೊಗೊಂಡಾರೋ ಅದನ್ನೂ ಗೊತ್ತಿಲ್ಲ. ಅಂದರೆ ಜೈಲ್ ಒಳಗಡೆ ಇರಬೇಕಾದವರು ಅವರೇ ಒಂದು ದಂಡಾಧಿಕಾರಿಗಳಾಗಿಬಿಟ್ಟಿರ್ತಾರೆ, ಆಗಿಬಿಟ್ಟಿದ್ದಾರೆ ಎಷ್ಟೋ ಜನ. ಕೆಲವರು ಇದರೊಳಗಡೆ ಏನಂದರೆ ಸಾವಿರಾರು ಪುಟಗಳದ್ದು ಒಂದಿಷ್ಟಿದೆ, ಆ ಹೋರಾಟಗಾರರು ಇದ್ದಾರೆ ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡಿದವರೇ ಪಾಪ. ಏನು ಅವರು ಬರೆದು ಅವರು ಅದಕ್ಕೆ ಸಂತ್ರಸ್ತರವರು, ವಂಚಿತರು ಯಾರ್ಯಾರು ಏನಂತಂದ್ರೆ ಕೆಲವರು ಹಿಂಗಿದೆ ಒಂದೊಂದು ಪೇಪರ್ ಅಟೆಂಡ್ ಆಗಿಲ್ಲ, ಹೌದು, ಅವರು ರ್ಯಾಂಕ್ ಮೇಲೆ ಬಂದುಬಿಟ್ಟಿದ್ರು. ರ್ಯಾಂಕ್ ಅಲ್ಲಿ ಹೆಂಗೆ ಅದು ಪೇಪರೇ ಇಲ್ಲ ಅಲ್ಲಿ, ಅವ್ರ ಆನ್ಸರ್ ಶೀಟೇ ಇಲ್ಲ ಅವ್ರದ್ದು, ಅಬ್ಸೆಂಟ್ ಅವತ್ತು ಅಬ್ಸೆಂಟ್ ಇದ್ದವ್ರನ್ನ ಏನಪ್ಪ ಮಾಡಿದ್ದಾರೆ. ಆಮೇಲೆ ಇನ್ನೂ ಎಂಥ ಗೋಲ್ಮಾಲ್ಗಳು, ಅದಕ್ಕೆ HN ಕೃಷ್ಣ ಅಂತೇಳಿ ಒಬ್ಬರು ಇದ್ರು KPSC ಅವ್ರು ಜೈಲಿಗೆ ಹೋದ್ರು ಅವರು. ಈಗ ಇವರು ಯಾರು ಇವರು ಸಾಹುಕಾರ ಅವರು ಏನಂತ ಹೇಳಿದ್ರೆ ಅವರು ಕ್ರಮವನ್ನು ಪ್ರಶ್ನೆ ಮಾಡಿದ್ದಾರೆ ಹೊರತಾಗಿ ಅವ್ಯವಹಾರಗಳು ಇನ್ನೂ ಫ್ರೇಮ್ ಆಗಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ. ಅದಾಯ್ತಂತಂದ್ರೆ ಅದು ಮತ್ತೆ ಬೇರೆ ಆಗುತ್ತೆ. HN ಕೃಷ್ಣ ಒಳಗಡೆ ಹೋದರು. ಯಾಕೆ ಹೋದರು? ಅಲ್ಲಿ ದೊಡ್ಡ ವ್ಯವಹಾರ ಆಯ್ತು ಅದು. ಅವ್ಯವಹಾರಕ್ಕೆ ಕಾರಣ ಎಲ್ಲ ಅಲ್ಲಿ ಏನು ಬೇರೆ ಬೇರೆಯವರೆಲ್ಲ ಇದ್ದರು. ಆದರೂ ಸಹಿತ ಅದೇನಂತ ಹೇಳಿದ್ರೆ ಅದು ಏನೋ ತಿಂದು ಬಾಯಿಗೆ ಒರೆಸ್ತು ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಅವ್ರು ಸ್ಕೇಪ್ ಗೋಟ್ ಮಾಡಿ ಡೆಂಟಲ್ ಡಾಕ್ಟರ್ ಪಾಪ ಅವ್ರಿಗೇನು ಅಷ್ಟೊಂದು ಇದ್ದಿದ್ದಿಲ್ಲ, ರಾಜಕಾರಣ ಅದು ಗೊತ್ತಿದ್ದಿಲ್ಲ ಏನೋ ಗೊತ್ತಿಲ್ಲ. ಅವ್ರು ಎಲ್ಲೆಲ್ಲೋ ಕಡೆ ಸೈನ್ ಮಾಡಿಸ್ಕೊಂಡು ಅವ್ರನ್ನ ಏನಪ್ಪ ಒಳಗೆ ಕಳಿಸ್ಬಿಟ್ರು, ಹೊರಗೆ ಉಳಿದವರು ಉಳಿದ್ಬಿಟ್ರು ಅಧಿಕಾರಶಾಹಿಗಳು. ಇದು ಇವತ್ತೇನಪ್ಪ ಅಂದ್ರೆ ನಡೆದಿರ್ತಕ್ಕಂಥದ್ದು. ಹೀಗೆ KPSC ಅಂತ ಅಂದ್ರೆ ದೊಡ್ಡ ಕರಾಳ ಇತಿಹಾಸ ಇದೆ ಅಲ್ಲಿ, ಕರಾಳ ಇತಿಹಾಸ. ಅದನ್ನು ಏನಂತಂದ್ರೆ ಯಾವ ರೀತಿ ಶುದ್ಧೀಕರಣಗೊಳಿಸಬೇಕು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ವಿಚಾರ ಮಾಡಬೇಕು ಇವರು. ಅದು ಸರ್ಕಾರ ಅದನ್ನ ಬಿಟ್ಕೊಟ್ಟು ಏನೋ ಒಂದು ಮಾಡಿ ಅಲ್ಲೇ ಏನೋ ಅಡ್ಜಸ್ಟ್ಮೆಂಟು. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಕೇಳಿದ್ದೀವಿ, ಏನಂತ ಹೇಳಿದ್ರೆ ಲಾಸ್ಟ್ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ನಲ್ಲಿ ಕೆಲವೊಂದು ಪೋಸ್ಟ್ ಎಲ್ಲ ಅಪಾಯಿಂಟ್ಮೆಂಟ್ ಆದವಲ್ಲ, ಅವರು ಮಿನಿಸ್ಟರ್ಗಳೇ ಹಂಚ್ಕೊಂಡ್ಬಿಟ್ಟಿದ್ರಂತೆ. ಈ ಪೋಸ್ಟ್ ನಾನು, ಈ ಪೋಸ್ಟ್ ನಾನು, ಇಷ್ಟು ನನಗೆ ಮತ್ತೇನಂತೆ ಗೊತ್ತಿಲ್ಲ, ಕೋಟಾ ಅವ್ರದ್ದು ಕೋಟಾ ಅಂಥೇಳಿ ಆರೋಪಗಳು. ಇಂಥವನ್ನೇನಂತ ಹೇಳಿದ್ರಪ್ಪ ಅಂದರೆ ಯಾವ ರೀತಿಯಲ್ಲಿ ಇದನ್ನು ಯುವಜನರು ಸಹಿಸ್ಕೊಳ್ಬೇಕು. ಇದು ದೊಡ್ಡ ಹೋರಾಟಗಳು ನಡಿಬೇಕು. ಯಾಕಂದರೆ ಅಲ್ಲಿ ಇದರೊಳಗಡೆ ಯಾವುದು ಧಾರವಾಡದಲ್ಲಿ ಒಂದು ದೊಡ್ಡ ಕಿಚ್ಚು, ತುಂಬ ದೊಡ್ಡ ಕಿಚ್ಚು. ಆದರೆ ಇಲ್ಲ ನಾವು ಅನೌನ್ಸ್ ಮಾಡಿದ್ವಿ, ನಾವು ಅಪಾಯಿಂಟ್ಮೆಂಟ್ಗೆ ಏನಂತಾರೆ ಇವನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಬರೀ ಅಷ್ಟು ಹೇಳಿದ್ರೆ ಸಾಲದು, ಬೇರೆ ಬೇರೆ ಕಡೆಗೂ ಆಗಬೇಕಲ್ಲ. ಹೌದು, ಅದಕ್ಕೆ ಒಂದು ದೊಡ್ಡ ಒಂದು ವಿದ್ಯಾರ್ಥಿ ಯುವಜನರ ಒಂದು ಹೋರಾಟಗಳು. ಅಲ್ಲ, ಈಗ ಮುಂಚೆನೇ ಅರೆಸ್ಟ್ ಆಗ್ತಾ ಇದ್ದಾರೆ ಸರ್, ಮುಂಚೆನೇ ಇನ್ನೂ ಹೋರಾಟ ಆಗ್ತಾನೆ ಇಲ್ಲ, ಮುಂಚೆನೇ ಅರೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಡಿಟೈನ್ ಮಾಡೋ ಕೆಲಸ ಆಗಲ್ಲ. ಅದಕ್ಕೆ ನೋಡ್ತಾ ಇದ್ದೀವಿ. ಇಲ್ಲ, ಅವರು ಸಹಿತ ಏನಪ್ಪ ಅಂದ್ರೆ ಹೋರಾಟಗಾರರು ಒಂದು ಇಂಥವೆಲ್ಲ ಕೆಲವೊಂದು ಫಾರ್ಮಾಲಿಟೀಸನ್ನು ಫಾಲೋ ಮಾಡಬೇಕು. ಫಾರ್ಮಾಲಿಟೀಸ್ ಏನು, ಒಂದು ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ಬಿಟ್ಕೊಟ್ಟು ಅವರೊಂದು ಇಶ್ಯೂ ಮಾಡಲಿಕ್ಕೆ ಅಂತೇಳಿ ಇಲ್ಲ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ರು ಅಂತೇಳಿ ಅನ್ನೋಕ್ಕೆ ಏನಪ್ಪ ಅಂದ್ರೆ ಆ ಥರ ಮಾಡಿದ್ರು ಗೊತ್ತಿಲ್ಲ. ಅದನ್ನು ಬೇಡ. ನೀವು 10 ಜನ ಪ್ರೊಟೆಸ್ಟ್ ಮಾಡಿ, ಹೌದಾ, ನೀವು ಒಂದು 1000 ಜನ ಬೇಕು, 16,000 ಜನ ಬೇಕು ಅಂತೆಲ್ಲ. ಇವತ್ತು ಡೆಮೋಕ್ರಸಿಯಲ್ಲಿ ಏನಂತ ಹೇಳಿದ್ರೆ ಒಬ್ಬರೇ ಕೂತ್ಕೊಂಡು, ಇವತ್ತು ಯಾರು ಇವರು ಹಜಾರೆ ಅವರು ನಮ್ಮ ಹೋರಾಟ ಕೂತ್ಕೊಂಡ್ರಲ್ಲ, ಮೌನ ಹೋರಾಟ, ಅಣ್ಣ ಹಜಾರೆ ಒಬ್ಬರೇ ಕೂತ್ಕೊಂಡ್ರು. ಒಬ್ಬರೇ ಕೂತ್ರೆ ಇಡೀ ಸರ್ಕಾರ ನಡೆಗೋಗ್ಬಿಡ್ತು, ಇಡೀ ದೇಶವ್ಯಾಪಿದು ಆಯಿತು. ಹಾಗೆ ನಿಮ್ಮ ಒಂದು ಬೇಡಿಕೆ ನ್ಯಾಯಯುತವಾಗಿತ್ತು, ಅದನ್ನೇನಂತ ಹೇಳಪ್ಪ ಅಂದ್ರೆ ಎಲ್ಲರಿಗೂ ಅಪ್ಲೈ ಆಗ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹಂಚ್ಬೇಕಾಗಿಲ್ಲ. ಇಬ್ಬರೇ ಇರಲಿ, ಒಬ್ಬರೇ ಇರಲಿ, 10 ಜನ ಇರಲಿ ಕೂತ್ಕೋಬಹುದು. ಒಂದು ಇನ್ಫಾರ್ಮೇಷನ್ ಮಾಡಿರಿ, ಕೂಡ್ರಿ. ಅಲ್ಲಿ ಯಾವುದೇ ನೀವು ಶಾಂತಿಯುತವಾಗಿ ಮಾಡಿದ್ರೆ ಯಾರು ಬಂದು ಅರೆಸ್ಟ್ ಮಾಡ್ತಾರೆ? ಅವಾಗ ಎಲ್ಲರೂ ನಿಂತ್ಕೊಂಡು ನೋಡೋಣ ನಾವು, ಅಲ್ವಾ? ಹೌದು, ಯಾಕೆ ಅರೆಸ್ಟ್ ಮಾಡ್ತಾರೆ? ಹೌದು, ಅದನ್ನ ನೋಡೋಕ್ಕಾಗತ್ತೆ ಅಷ್ಟೇ.